ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು PM TV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. PM TV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ, ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡಾಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ PM TV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ. ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ. ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. NB ಪಾಟೀಲ್ ಅವರು ವಿಜಯಪುರದಲ್ಲಿ ಡಿಸೆಂಬರ್ 7 ಎಲ್ಡೇರ ಸಂವತ್ತರಂದು ನಡೆಯಲಿರುವ ವೃಕ್ಷತಾನ ಹೆರಿಟೇಜ್ ರನ್ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದು, ಈ ಕಾರ್ಯಕ್ರಮವು ಕೇವಲ ಓಟವಲ್ಲ, ಅದು ಪರಿಸರ ಸಂರಕ್ಷಣೆ ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ಒಂದು ಮಹತ್ವದ ಮಿಷನ್ ಆಗಿದೆ ಎಂದರು. ಅವರು ಎಲ್ಲಾ ನಾಗರಿಕರಿಗೂ ಈ ಅಭಿಯಾನದ ಭಾಗವಾಗಲು ಕೋರಿದರು. ನಾವು ಒಟ್ಟಾಗಿ ಶುದ್ಧ, ಹಸಿರು ಮತ್ತು ಆರೋಗ್ಯಕರ ವಿಜಯಪುರವನ್ನು ನಿರ್ಮಿಸಬಲ್ಲೆವು. ಪಾಟೀಲ್ ಅವರು ಇದನ್ನು ಆರೋಗ್ಯ, ಪರಿಸರ, ಪೈತೃಕ ಪರಂಪರೆಯ ಸಂರಕ್ಷಣೆಗೆ ಸಂಬಂಧಿಸಿದ ಮಹತ್ವದ ಚಳುವಳಿ ಎಂದು ವಿವರಿಸಿದರು ಮತ್ತು ಜನರು ತಮ್ಮ ಜೀವನದಲ್ಲಿ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ತರಬೇಕು ಎಂದು ಪ್ರೇರೇಪಿಸಿದರು. ಅವರ ಪ್ರಕಾರ ಈ ರನ್ ಕೇವಲ ಶಾರೀರಿಕ ಚಟುವಟಿಕೆ ಅಲ್ಲ, ಅದು ಭವಿಷ್ಯದ ಪೀಳಿಗೆಗಳಿಗೆ ಆರೋಗ್ಯಕರ ಮತ್ತು ಶುದ್ಧ ಪರಿಸರವನ್ನು ಖಚಿತಪಡಿಸುವ ಜವಾಬ್ದಾರಿಯಾಗಿದೆ. ಈ ಕಾರ್ಯಕ್ರಮದ ಯಶಸ್ವಿ ಆಯೋಜನೆ ಮತ್ತು ಭಾಗವಹಿಸುವಿಕೆಗೆ ಎಲ್ಲಾ ಸಂಸ್ಥೆಗಳು ಮತ್ತು ನಾಗರಿಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. 4 ಕೋಟಿ ರೂಪಾಯಿಗಳನ್ನ ಒಂದು ಸ್ಪೆಷಲ್ ಗ್ರಾಂಟ್ ಅನ್ನ ಪಾರ್ಟ್ ಆಫ್ CSR ಆಫ್ KB ಜನರಲ್ ಅಂತ ಹೇಳಿ ಒಂದು 5 ವರ್ಷಕ್ಕೆ ನಾವು 50 ಲಕ್ಷ ಸಸಿಗಳು ಕೊಡಬೇಕು ಅಂತ ದೃಷ್ಟಿಯಿಂದ ನಾವು ಒಟ್ಟೆ ಪ್ರತಿ ವರ್ಷ 25 ಲಕ್ಷ ಮಿನಿಮಮ್ ಸಸಿ ಬೇಕಾಗಿತ್ತು. ಈಗ 10 ಲಕ್ಷ ಅಲ್ಲಿಂದ ಪೂರೈಸಿದೆ ಅಂತ ಹೇಳಿ ಸುಮಾರು 4 ಕೋಟಿ ರೂಪಾಯಿಗಿಂತ 5 ವರ್ಷ ಸುಮಾರು 20 ಕೋಟಿ ಮೇಲೆ ತುಂಬಿಸೋದಾಯಿತು. ಅದರಿಂದ ಸಸಿಗಳು ನಮ್ಗೆ ಸಿಕ್ತು. ನಾವು ನೆರೆ ಆಂಧ್ರ ಪ್ರದೇಶದ ಯಾವುದಾದ್ರು ರಾಜಮಂಡ್ರಿ, ನಮ್ಮ ಟೀಮನ್ನು ರಾಜಮಂಡ್ರಿಗೆ ಕಳಿಸಿ ಅಲ್ಲಿ ಆ ಸಸಿಗಳನ್ನ ಸುಮಾರು 165 ವೆರೈಟೀಸ್ ಸಸಿಗಳನ್ನ ನಾವು ತಯಾರಿಸಿದ್ವಿ. ಬಹಳ ಯಶಸ್ವಿಯಾಗಿ ಆಯಿತು. ಆದರೆ ರೈತರು ಸ್ವಲ್ಪ ಆಸಕ್ತಿಯನ್ನ ತೋರ್ತಾ ಇರಲಿಲ್ಲ. ವಿಶೇಷವಾಗಿ ನಾವು ಎಲ್ಲಾ ರಂಗದಲ್ಲಿ ಕೂಡ ಮಾಡಿದ್ವಿ. ರೈತರ ಆಸಕ್ತಿ ತೋರಿಸಿದ್ರೆ ಗಿಡ ಸಸಿ ನೆಟ್ಟ ಮೇಲೆ ಮರ ಏನಾಗ್ತದೆ, ಮರದ ಕೆಳಗಡೆ ನೆಲದಲ್ಲಿ ಬೆಳೆ ಬರೋದಿಲ್ಲ ಅಂತ ಹೇಳಿ ಅವಾಗ ನಮಗೆ ಕೆಲವೊಬ್ರು ಸ್ನೇಹಿತರು ಮಾಹಿತಿ ಕೊಟ್ಟರು. ಇಲ್ಲ ಸರ್, ನೀವು ಅವ್ರಿಗೆ ನೀವಾಗೆ ಯಾವುದೇ ಸಸಿ ಕೊಟ್ಟರೆ ಅವ್ರು ಹಾಕ್ತಾರಲ್ಲ, ಅವ್ರಿಗೆ ಯಾವ್ದು ಬೇಕು ಅಂತ ಕೇಳಿ ನೀವು ಅಂತ ಕೇಳಿ. ಯಾರಿಗೆ ಮಾವು ಬೇಕು ಅವ್ರು ಮಾವು ಬೇಕು, ಹುಣಸೆ ಬೇಕಾದ್ರೆ ಹುಣಸೆ, ಮತ್ತೊಂದು ಇವತ್ತೊಂದು ಬೇರೆ ನೇರಳೆ ಬೇಕಾದ್ರೆ ನೇರಳೆ, ಅವ್ರಿಗೆ ಬೇಕಾಗಿರೋ ಬೇವು ಬೇಕಾದ್ರೆ ಬೇವು, ಹೀಗೆ ಎಲ್ಲರಿಗೂ ಕೂಡ ಅದನ್ನ ಕೊಡಿ. ಅದನ್ನು ಹಾಕ್ಕೊಟ್ಟ ಮೇಲೆ ಇವತ್ತೊಂದು ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು ಯಾವ ರೀತಿ ತಿರುಪತಿಯಲ್ಲಿ ಕ್ಯೂ ಇರ್ತದಲ್ಲ, ಹಾಗೆ ಆಲ್ಮಟ್ಟಿ ಅದರಲ್ಲಿ ನರ್ಸರಿ ಮುಂದೆ ರಾತ್ರಿ ಇಡೀ ಸುಮಾರು 24 ತಾಸು ಇವತ್ತು ದಿವಸ ಜನ ದಿವಸ ಅಲ್ಲೇ ಮಲಗಿ ಇವತ್ತು ದಿವಸ ಸಸಿಗಳನ್ನ ತಗೋತಾ ಇದ್ರು. ಅವರ ಉತ್ತಾರೆ ತಗೊಂಡು ಏನು ಲ್ಯಾಂಡ್ ರೆಕಾರ್ಡ್ ತಗೊಂಡು ಅವ್ರಿಗೆ ನಾವು ಅವರ ಎಷ್ಟು ಎಕರೆ ಜಮೀನಿದೆ ಅದ್ರ ಪ್ರಕಾರ ನಾವು ಸಸಿಗಳನ್ನ ಇವತ್ತು ದಿವಸ ರಿಯಾಯಿತಿದಲ್ಲಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ರಿಯಾಯಿತಿಯಲ್ಲಿ, ಅದು ಆಲ್ಮೋಸ್ಟ್ ಫ್ರೀ ನಾವು ಅದನ್ನ ಕೊಡ್ತಾ ಇದ್ವಿ. ಮತ್ತು ಆ ಉತ್ತಾರೆಯಲ್ಲಿ ಕೊಟ್ಟಾದ್ಮೇಲೆ ನಾವೊಂದು ಈ ಕುಕ್ಷೇಬನ್ ಟ್ರಸ್ಟ್ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ವಿ, ಅವರು ಎಲ್ಲಿ ಹಚ್ಚಿದಾರ ಇಲ್ಲ ಅಂತ ಹೇಳಿ, ಅದನ್ನೆಲ್ಲ ಯೂಸ್ ಮಾಡಿದಾರೆ, ದುರುಪಯೋಗ ಆಗಬಾರ್ದು ಅಂತ ತಿಳ್ಕೊಂಡು. ಅದೇ ರೀತಿ ಎಲ್ಲ ಇವತ್ತೊಂದು ದಿವಸ ಫಾರೆಸ್ಟ್ ಡಿವಿಷನ್ ನಲ್ಲಿ ಇವತ್ತೊಂದು ದಿವಸ ಅವರು ಬಹಳಷ್ಟು ಆಸಕ್ತಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಜಿಲ್ಲಾಡಳಿತ DCs ಬಹಳ ಅದನ್ನು ತಗೊಂಡ್ರು. ಆಮೇಲೆ ನಮ್ಮ ಮುರುಗೇಶ್ ಪಟ್ಟಣ್ ಶೆಟ್ಟಿ ಅವರು ಇವತ್ತೊಂದು ದಿವಸ ಡೈರೆಕ್ಟರ್ ಆಗಿರಬೇಕು, ನಮ್ಮ MBA ಕಾಲೇಜಿನ ಡೈರೆಕ್ಟರ್ ಇವತ್ತೊಂದು ದಿವಸ ಅವರು ಪ್ರೊಫೆಸರ್ ಆಗಿದ್ರು. ಪ್ರೊಫೆಸರ್ ಇದನ್ನ ಆಲ್ಮೋಸ್ಟ್ ಅವರು ಬಿಟ್ಬಿಟ್ಟಿದ್ದಾರೆ. ಈಗ 7-10 ವರ್ಷ ಆಯ್ತು ಕೋಟಿ ವೃಕ್ಷ ಅಭಿಯಾನ. ಜಿಲ್ಲಾ ಪಂಚಾಯತ್ನಿಂದ ಪ್ರತಿಯೊಂದು ಪಂಚಾಯತ್, ಸ್ಕೂಲ್ಸು, ಸಂಘ ಸಂಸ್ಥೆಗಳು, ಪೊಲೀಸ್ ಡಿಪಾರ್ಟ್ಮೆಂಟ್, ಯಾರ್ಯಾರು ಅಂದ್ರೆ ಎಲ್ಲರೂ ಕೂಡ ತುಂಬ ಸಹ ಭಾಗವಹಿಸಿದ್ರು. ಸ್ಮಶಾನಗಳು ಒಳಗೊಂಡು ತುಂಬ ಸಹ ಗಿಡ ನೆಡುವಂತ ಪ್ರಾರಂಭ ಆಯಿತು. ಇವತ್ತು ನಾವು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ, ಇವತ್ತು ಪ್ರತಿ ವರ್ಷ ನಮ್ಮ BLD ಸಂಸ್ಥೆಯಿಂದ ನಾನು ಅದಕ್ಕೆ ಏನು ಸಪೋರ್ಟಿಂಗ್ ಆಗಿ, ಯಾಕಂದ್ರೆ ಸರ್ಕಾರ ಎಲ್ಲಿ ಹಣ ಕೊಡ, ಉದಾಹರಣೆಗೆ ಒಂದು ವಿಲೇಜ್ ಇದೆ ಬಿಜರಿಗೆ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿ ಊರದು, ಹುಟ್ಟಿದ ಊರು. ಅಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 50-60 ಸಾವಿರ ಗಿಡಗಳನ್ನ ನೆಟ್ಟಿದ್ದಾರೆ. ಅಲ್ಲಿ ಅವ್ರು ಹೇಳಿದ್ರೆ ನಮ್ಗೆ ಮೋಟರ್ ಬೇಕು, ಪೈಪ್ಲೈನ್ ಬೇಕು, ಡ್ರಿಪ್ ಬೇಕು ಅಂತ ಹೇಳಿ
ಅದನ್ನ ಸರ್ಕಾರಕ್ಕೆ ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ ತುಂಬ ಸಹ, ಯಾಕಂದ್ರೆ ಒಂದು ಪ್ರಾವಿಷನ್ ಇರಲಿಲ್ಲ. ನಾವು ಅದನ್ನ ಕೋಟಿ ವಿಚಾರ ಟ್ರಸ್ಟ್ ಇದ್ದ ಈ ತರ ಉದಾಹರಣೆ ಕೊಡ್ತೇವೆ. ಒಂದು ಅರಕೇರಿ ಅಂತ ಒಂದು ಸ್ಕೂಲ್ನಲ್ಲಿ, ಒಂದು ಶಾಲೆಯಲ್ಲಿ ಮಕ್ಕಳು ಮತ್ತು ಟೀಚರ್ಸ್ ಕೂಡ 2,000 ಹಾಕಿದ್ರು. ನಮ್ಗೊಂದು ನೀರಿಲ್ಲ ಸರ್, ಒಂದು ಬೋರೆಲ್ ಹಾಕೊಡಿ, ಒಂದು 2 ಬೋರೆಲ್ ಹಾಕೊಟ್ಬಿಡಿ, ನಮ್ಮ ಮೋಟರ್ ಕೊಡಿ, ನಮಗೆ ಸಾಧಾರಣ ಡ್ರಿಪ್ ಮಾಡ್ಕೊಡಿ ಅಂದ್ರೆ ಡ್ರಿಪ್ ಮಾಡ್ಕೊಟ್ವಿ. ಅದು ಪಾಪ ಮಕ್ಕಳು ಹಚ್ಚಿದಂತ. ಅದ್ರ ಜೊತೆಗೆ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಈ ಓಟ ಏನಿದೆ, ಏನು ವೃಕ್ಷೋತ್ಥಾನ ಓಟ ಏನಿದೆ ಇವತ್ತು ಇದನ್ನ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿದ ನಡೆದು 10,000 15,000 ಅವಾಗ ಫಸ್ಟ್ ಟೈಮ್ ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವತ್ತು ಯಶ್ ಅವರು ಬಂದರು. ಅವರು ಬಂದು ಅದಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟರು. ಆಮೇಲೆ 1 ವರ್ಷ ರಾಹುಲ್ ಗಾಂಧಿ ಅವರು ಕೂಡ ಅದನ್ನು ಭಾಗವಹಿಸಿದ್ರು. ಹೀಗೆ 10-15 ವರ್ಷ ಎಲ್ಲರೂ ಕೂಡ ಒಂದು ಸಹ ಆಫ್ರಿಕಾ ಇಟ್ಕೊಂಡು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆಯಿಂದ ಆರ್ಮಿ ಗಿರ್ಮಿ ಪೊಲೀಸು ಎಲ್ಲರೂ ಒಂದು ಸಹ ಭಾಗವಹಿಸಿ ಅದು ಆ ಓಟ್ನಲ್ಲಿ ಹಾಫ್ ಮ್ಯಾರಥಾನ್ ಅಂದ್ರೆ 5 ಕಿಲೋಮೀಟರು, 10 ಕಿಲೋಮೀಟರ್ ಮತ್ತು 21 ಕಿಲೋಮೀಟರ್ ಬಹಳ ಪ್ರೊಫೆಷನಲ್ ಆಗಿರ್ಬೋದು ಸರ್. ಇದನ್ನು ಆರ್ಗನೈಸ್ ಮಾಡೋ ಮೂಲಕ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದನ್ನು ಭಾಗವಹಿಸಿದ್ರಿಂದ ಇದು ಏನಾಯ್ತಂದ್ರೆ ಒಂದು ಮೂವ್ಮೆಂಟ್ ಆಗಿ ಒಂದು ಪ್ರಾರಂಭ ಆಯಿತು. ತಮ್ಮ ಮಕ್ಕಳು ಸ್ಕೂಲ್ ತಮ್ಮ ಬರ್ತ್ಡೇಗಳಿಗೆ ಮಕ್ಕಳು ಸಸಿಗಳು ಕೊಡುವಂಥದ್ದು, ಮದುವೆಯಲ್ಲಿ ಕೊಡುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಸಿಗಳು ಕೊಡುವಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ದ ಇಂಪ್ಯಾಕ್ಟ್ ಈಸ್ ಇವತ್ತು ನಾವು 1.5 ಕೋಟಿ ಒಂದು ದಿವಸ ಇವತ್ತು ಸಸಿಗಳು ನೆಟ್ಟು ಒಂದು ದಿವಸ ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಫಾರೆಸ್ಟ್ ಕವರೇಜ್ ಏನು 0.17 ಇತ್ತು, ಅದು ಈಗ 2.2ಗೆ ರೀಚ್ ಆಗಿದೆ. 2.2 0.17 2.2 ಅದು ಇದು ಪ್ರಾರಂಭ ಅಷ್ಟೇ. ಇದು ನಮ್ಮ ಗುರಿ ಏನಾಗಿದೆ ಅಂದರೆ ಈ 1.5 ಕೋಟಿಯನ್ನ ಈಗ 16ರಿಂದ ಈಗ 25 9 ವರ್ಷಗಳ 8-9 ವರ್ಷಗಳಲ್ಲಿ ನಾವು 1.5 ಕೋಟಿ ರೀಚ್ ಆಗಿದ್ದೀವಿ. ಇನ್ನು ಮುಂದಿನ 10 ವರ್ಷದಲ್ಲಿ 25 to 35 ತನ ನಾವು ಇದನ್ನ 5 ಕೋಟಿಗೆ ಇನ್ನೂ 3.5 ಕೋಟಿ ಆಡ್ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಮಹದಾಸೆ ಇದೆ. ಅದು ಆದರೆ ಈಗಾಗಲೇ ನಮಗೆ ಟೆಂಪರೇಚರ್ ಕೂಡ ವಿಜಯಪುರದಲ್ಲಿ 0.5 to 0.6 ಟೆಂಪರೇಚರ್ ಕಡಿಮೆ ಆಗಿದೆ. ಮತ್ತು ಮುಖ್ಯವಾಗಿ ನೀರು ಕೂಡ ನೀರಿನ ಒಂದು ಉಪಯೋಗ ಕೂಡ ಬಹಳ ಜನಕ್ಕಾಗಿದೆ, ಬಹಳ ಇಂಟ್ರೆಸ್ಟ್ ತಗೊಂಡು ಈಗ ದಿಸ್ ಮಾಡೆಲ್ ಹ್ಯಾಸ್ ಬಿಕಮ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಇನ್ ಬಿಜಾಪುರ್. ಬಹಳ ಯಶಸ್ವಿಯಾಗಿದೆ. ತಾವೆಲ್ಲರೂ ಕೂಡ ಅಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಮಾಧ್ಯಮಗಳು, ಒಟ್ಟು ದೃಶ್ಯ ಮಾಧ್ಯಮಗಳು ಮಾಡ್ಕೊಂಡು ಪತ್ರಿಕೆ ಎಲ್ಲ ಮಾಧ್ಯಮಗಳು ನಮ್ಗೆ ಸಪೋರ್ಟ್ ಮಾಡ್ತಿದ್ರಿ. ಇಲ್ಲಿನೂ ಕೂಡ ಇವತ್ತು ರಾಜ್ಯದಲ್ಲಿ ಕೂಡ ಅನೇಕ ನ್ಯೂಸ್ ಪೇಪರ್ಸ್ ಕೂಡ ಎಲ್ಲರೂ ಕೂಡ ಚಾನಲ್ಸ್ ಎಲ್ಲರೂ ಮಾಡಿದ್ದೀರಿ. ಆಮೇಲೆ ನ್ಯಾಷನಲ್ ಕೂಡ ಅನೇಕ ಚಾನೆಲ್ಸ್ ಕೂಡ ಇದನ್ನ ಸ್ಟೋರಿ ಮಾಡಿ ಇದನ್ನ ಮಾಡಿ ಒಂದು ದಿವಸ ಮಾಡಿದ್ರಿ. ಇತ್ತೀಚೆಗೆ ನಾನು ತಮ್ಮ ಕೂಡ ಹಂಚ್ಕೊಳ್ಬೇಕು, ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಕೂಡ ಫ್ರಂಟ್ ಪೇಜಿಗೆ ದಿಸ್ ಇಸ್ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಫ್ರಂಟ್ ಪೇಜ್ ಮತ್ತು ಸೆಂಟರ್ ಹಾಫ್ ಪೇಜ್ ಸಂತೋಷ ಅನಿಸ್ತದೆ. ತಾವು ಮಾಡಿ ಸಪೋರ್ಟ್ ಇದು ಬೇಡ ಕಾಪಿ ಕೊಡುವಂತೆಲ್ಲ ದಿಸ್ ಇಸ್ ಹೌ ಫುಲ್ ಸೆಂಟರ್ ಪೇಜ್, ಹಾಫ್ ಫ್ರಂಟ್ ಪೇಜು ಪ್ಲಸ್ ಫುಲ್ ಸೆಂಟರ್ ಪೇಜ್ ನಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಮಾಡಿದ್ದು. ಅಂದ್ರೆ ನಮ್ಮ ಈ ಒಂದು ಸ್ಮಾಲ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ಕೂಡಿ ಮಾಡಿರುವಂತಹದ್ದನ್ನ ನ್ಯೂಯಾರ್ಕ್ ಟೈಮ್ಸ್ ವರೆಗೆ ಒಂದು ದಿವಸ ಹೋಗಿದೆ. ಸೊ ಹೀಗಾಗಿ ಬಹಳ ಸಂತೋಷದಿಂದ ಅದನ್ನ ಹಾಕೋತೀವಿ, ಹೇಳ್ಕೊಳ್ಬೇಕಾಗುತ್ತೆ. ಈಗ 7ನೇ ಡಿಸೆಂಬರ್ಗೆ ನಾವು ಇದನ್ನ ಈ ವೃಕ್ಷೋತ್ಥಾನ ಈ ಸಲ ಇದೆ, ಅದಕ್ಕೆ ತಮ್ಮೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ಸಲ ಬಂದು ತಾವು ಕೂಡ ಅದನ್ನೆಲ್ಲ ವೃಕ್ಷೋತ್ಥಾನ ಹೆಂಗೆ ನಡೀತದೆ ನೋಡ್ಕೊಂಡು, ಮತ್ತೆ ಅಲ್ಲೆಲ್ಲ 2 ಮ್ಯಾನ್ ಮೇಡ್ ಫಾರೆಸ್ಟ್ ಮಾಡಿದ್ದೀವಿ. ಒಂದ್ ಕಡೆ ಮುತ್ತಾಳ್ ಕೆರೆ ಹತ್ರ ಏನು ವಿಶ್ವೇಶ್ವರಯ್ಯ ಅವರು ಮಾಡಿದಂತ ವಿಜಯಪುರ ಕುಡಿ ನೀರಿಗೆ ಮಾಡಿದಂತ ಮುತ್ತಾಳ್ ಕೆರೆ ಮೇಲೆ ಸುಮಾರು 1 ಲಕ್ಷ ಗಿಡಗಳ ಹೊರಗೋಗ್ರಿ 1 ಲಕ್ಷ ಕೆಟ್ಟ ಹಾರ್ಡ್ ರಾಕ್, 1 ಲಕ್ಷ ಗಿಡಗಳನ್ನು ತುಂಬ ನಟ್ಟಿದ್ದೀವಿ. ಅದು ಫಾರೆಸ್ಟ್ ಆಗಿ ಹಾರ್ಡ್ ರಾಕ್ ಡ್ರಿಲ್ ಮಾಡಿ ಬಹಳ ಕಷ್ಟಕೊಂಡು ಅಂಡ್ ಫಸ್ಟ್ ಟೈಮ್ ಪ್ರಯೋಗ ನಾವು ಡ್ರಿಪ್ ಅಂಡ್ ಸೋಲಾರ್, ನೀವೇನ್ ಮ್ಯಾನ್ ಮೇಡ್ ಫಾರೆಸ್ಟ್ ಇತ್ತಲ್ಲ ಭೂತಾಳಿಗೆ ಡ್ರಿಪ್ ಮತ್ತು ಸೋಲಾರ್ ಮೇಲೆ ಇದನ್ನ ಮಾಡಿದ್ದೀವಿ. ಈಗ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರು ತಮ್ಗೆ ಗೊತ್ತಿದೆ, ಅವ್ರ ಬಗ್ಗೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅವರ ಒಂದು ಆಶೀರ್ವಾದ ಯಾವಾಗಲೂ ಕೂಡ ನಮ್ಗೆ ಯಾವುದೇ
ಇದನ್ನ ಮಾಡಿದಾಗ ನಮಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಪರಿಸರದ ಮೇಲೆ, ಸ್ವಚ್ಛತೆ ಮೇಲೆ, ವಿಜ್ಞಾನದ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಹೋಗಿತ್ತು. ಅವರು ತಮ್ಮ ಅಂತಿಮ ಒಂದು ವಿಲ್ ಏನಿದೆ, ಮೃತ್ಯು ಪತ್ರದಲ್ಲಿ ಕೂಡ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮ ಲಿಂಗಾಯತ ಸಂಪ್ರದಾಯದಲ್ಲಿ ನಾವು ಹುಡ್ತಿದ್ವಿ, ನಾವು ಅವ್ರನ್ನ ಮಣ್ಣು ಮಾಡ್ತಿದ್ವಿ. ಆದರೆ ಅವರು ನಾನು ಮಣ್ಣು ಮಾಡಬೇಡಿ, ನಾನು ಪ್ರಕೃತಿಯಿಂದ ಬಂದಿದ್ದೀನಿ, ಪ್ರಕೃತಿಯಲ್ಲಿ ನಾನು ಹೆಸರಿಗೆ ಆಗ್ತಿದ್ದೀನಿ, ಅದಕ್ಕೆ ನಮಗೆ ಬೆಂಕಿಗೆ ಇದು ಮಾಡಿಕೊಡ್ಬೇಕು, ನಮಗೆ ಗದ್ದಿಗೆ ಆಗಬಾರ್ದು, ಗದ್ದಿಗೆ ಮಾಡಿದ್ರೆ ಮತ್ತೆ ನೀವು ಅದನ್ನ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಒಂದು ದೇವರು ಮಾಡಿಬಿಡ್ತಾರ, ಅದೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತೇಳಿ ಅಲ್ಲಂಪ್ರಭುಗಳ ಒಂದು ಬಯಲು ವಚನ ಹೇಳಿ ಅವ್ರು ಇದು ಮಾಡಿರುವಂಥದ್ದು. ಅವ್ರ ಹೆಸರಲ್ಲೇ ಇವತ್ತು ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಹೆಸರಲ್ಲೇ ಒಂದು 1600 ಎಕರೆ ಐತಿಹಾಸಿಕ ಮಮದಾಪುರ ಕೆರೆ ಇವತ್ತು ಅದು ಆದಿಲಶಾಹಿ ಕಾಲದಲ್ಲಾಗಿರುವಂಥ ಕೆರೆ, ಲೈಕ್ ಎ ಮಿನಿ ಡ್ಯಾಮ್, ಬಹಳ ದೊಡ್ಡ ಟ್ಯಾಂಕ್ ಅದು, ರಾಜ್ಯದಲ್ಲಿರುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಂಕ್ಸು. ಅಲ್ಲಿ ಬಹಳ ಫಲವತ್ತಾದಂಥ ಭೂಮಿ ಇದೆ, 1400 ಎಕರೆ ಫಾರೆಸ್ಟ್ ಭೂಮಿ ಇದೆ, ರಿಸರ್ವ್ ಫಾರೆಸ್ಟು. ಅದಕ್ಕೆ ಮುಖ್ಯಮಂತ್ರಿಗಳು ವಿನಂತಿ ಮಾಡಿಕೊಂಡಾಗ ಅವ್ರ ಹೆಸರನ್ನು ಕೂಡ ಘೋಷಣೆಯನ್ನು ಸರ್ಕಾರ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಅರಣ್ಯ ಅಂತ ಹೇಳಿ ಅದನ್ನ ಡಿಕ್ಲೇರ್ ಕೂಡ ಮಾಡಿದ್ವಿ. ಅಲ್ಲಿ ನಾವು ನೋಡಬೇಕು, ಅಲ್ಲಿ ನೋಡಿದರೆ ಇವತ್ತು ಸುಮಾರು 1.5 ಲಕ್ಷ ಈಗಾಗಲೇ ನಾವು ಅದನ್ನು 1.5 lakhs ಸಸಿಗಳು ನಟ್ಟಿದ್ದೀವಿ. ಅಲ್ಲಿನೂ ಕೂಡ ಡ್ರಿಪ್ ಮಾಡ್ತಾ ಇದ್ವಿ. ಡ್ರಿಪ್ ಮಾಡಿ ಇವತ್ತು ಸಹ ಈ ಅಲ್ಲೇ ಸೋಲಾರ್ ಎಲ್ಲ ಮಾಡಿ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಇದು ಬರ್ತಾ ಇದೆ. ಅಲ್ಲಿ ಒಂದು ಸೈನ್ಸ್ ಅಗಸ್ತ್ಯ ಫೌಂಡೇಶನ್ ಜೊತೆಗೆ ಇವತ್ತು CSRನಲ್ಲಿ ಅಲ್ಲಿ ಒಂದು ಸೈನ್ಸ್ ಸೆಂಟರ್ ಕೂಡ ಮಕ್ಕಳಿಗೆ ಒಂದು ಮಾಡಲಿಕ್ಕೆ ಒಂದು ಸೈನ್ಸ್ ಸೆಂಟರ್ನ ಮತ್ತು ಒಂದು ನೇಚರ್ ಅದರ ಸಲುವಾಗಿ ಒಂದು ಸೆಂಟರ್ನ ಕೂಡ ಒಂದಲ್ಲಿ ಇದು ಮಾಡ್ತಾ ಇದ್ದೀವಿ. ನಾನು ತಾತ್ಪರ್ಯ ಹೇಳೋದಷ್ಟೇ, ಇವತ್ತು ಒಂದು ಏನೋ ಒಂದು ಸಣ್ಣ ಪ್ರಯತ್ನ, ಅದು ಆಕ್ಸಿಡೆಂಟಲ್ ಆಗಿ ಇವತ್ತು ದಿವಸ ಏನೋ ಒಂದು ಇದು ಆಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಇದು ವೃಕ್ಷೋತ್ಥಾನ, ಒಂದು ಕೋಟಿ ವೃಕ್ಷ ಅಭಿಯಾನ ಯಶಸ್ವಿಯಾಗಿದೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಸ್ವಚ್ಛ ಗಾಳಿಗೆ 3ನೇ ಸ್ಥಾನ ಮಾಡಿದ್ದಾನೆ, ಕ್ಲೀನಿಯರ್ಗೆ 3rd ಪ್ಲೇಸ್. ಒಂದು ಕಾಲದಲ್ಲಿ ಧೂಳಾಪುರ ಅಂತಿದ್ವಿ, ಬಿಜಾಪುರ ಅಂದರೆ ಧೂಳಾಪುರ ಅಂತಿದ್ವಿ ನಿಮಗೆ. ಅದು ಈಗ ಇವತ್ತು ಇಷ್ಟೆಲ್ಲ ಬದಲಾವಣೆ ದಿವಸ ಆಗಿದೆ. ಹೀಗಾಗಿ ಭಾಳಷ್ಟು ಕಡೆ ಒಂದು ಕಡೆ ಈ ಫಾರೆಸ್ಟ್ದವರಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಅವರು ಈ ಇದನ್ನು ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಅನೇಕ ಮಂದಿ PDOs ರೂರಲ್ ಏನು ಗ್ರಾಮ ಪಂಚಾಯತ್ನಲ್ಲಿ ಒಬ್ಬೊಬ್ಬರು ಗ್ರಾಮ ಪಂಚಾಯತ್ 5,000 10,000 ಹಚ್ಚಿದ್ದಾರೆ. ಒಬ್ಬರು ಪಾಟೀಲ್ ಅಂತ ಹೇಳಿ ರಿಟೈರ್ಡ್ ಆಫೀಸರ್ ND ಪಾಟೀಲ್ ಅಂತ ಹೇಳಿ ಒಂದು ಡೊಮ್ನಾಳದಲ್ಲಿ ಒಂದು ಗುಡ್ಡ, ಆ ಗುಡ್ಡದ ಮೇಲೆ ಇವತ್ತು ಸಹ ಸುಮಾರು 16,000 ಮಾಡಿ ದೊಡ್ಡ ಪ್ರಮಾಣದ ಇವತ್ತು ನೀವು ಒಣ ಗುಡ್ಡ ಇದ್ದದನ್ನ ಇವತ್ತು ಪರಿವರ್ತನೆ ಮಾಡಿದ್ದಾರೆ. ಒಬ್ಬ ಇಂಡಿವಿಜುವಲ್ ಅವ್ರು ಯಾರಿಗೂ ನಮಗೆ ₹1 ಯಾರಲ್ಲೂ ಕೂಡ ತಗೊಂಡು ತಮ್ಮ ಸೇವಿಂಗ್ಸ್ನಲ್ಲೇ ತಮ್ಮ ಮನೆಯಿಂದ ಬರುವಂಥ ಅಗ್ರಿಕಲ್ಚರ್ ಇನ್ಕಮ್ನಿಂದ ಅವರು ತುಂಬ ಮಾಡಿದ್ದಾರೆ. ಬಿಜಲಿಯಲ್ಲಿ ಸುಮಾರು 50,000 ಜಾಸ್ತಿ ಹಚ್ಚಿದ್ದಾರೆ. ಒಬ್ಬರು PDO ಬಿರಾದಾರ ಅಂತೇಳಿ ಸಿದ್ಧ, ಅದರಲ್ಲಿ ನನ್ನ ಹೆಸರು ಮೇಲೆ ಶಾಸಕರ ವನ ಅಂತೇಳಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರ್ತಿತ್ತು, ಮಾಡಿ 5,000 ಆರ್ಕೆರೆಯಲ್ಲಿ ಒಂದು ಸ್ಕೂಲ್ನಲ್ಲಿ, ಅದೇ ರೀತಿ ಸಾಗರದಲ್ಲಿ, ಆಮೇಲೆ ಫಾರೆಸ್ಟ್ ಇಲಾಖೆದವ್ರು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ನಿಂಬಾಳದಲ್ಲಿ ಫಾರೆಸ್ಟ್, ಮುದ್ದೇಬೇಳದಲ್ಲಿ ಇವತ್ತು ಹಸಿರು ತೋರಣ ಅಂತ ಒಂದು ಬಳಗ ಅಂತಿದೆ. ಅವರು ಬಹಳ ದೊಡ್ಡ ಪ್ರಮಾಣ, ಸುಮಾರು ಅವರು ಕೂಡ ಒಂದು 1 ಲಕ್ಷ ಹಚ್ಚಿರ್ಬೇಕು, 1 ಲಕ್ಷ ಇದನ್ನ ಮಾಡಿದ ಹಸಿರು ತೋರಣ. ಹೀಗೆ ಟುಗೆದರ್ ಎಲ್ಲರೂ ಕೂಡಿ, ಮಕ್ಕಳು ಒಂದೊಂದು ಗಿಡ ಹಾಕೊಂಡು, ರೈತರು ಹಿಡ್ಕೊಂಡು, ಸಂಘ ಸಂಸ್ಥೆಗಳು ಹಿಡ್ಕೊಂಡು, ಶಾಲಾ ಕಾಲೇಜು ಪೊಲೀಸ್ ಇಲಾಖೆದವರು ಒಂದು ಹೊಸ ಕ್ವಾರ್ಟರ್ಸ್ ಮಾಡಿ 2,000 ಗಿಡ ನಮ್ಮ SP ಅವರು 2,000 ಪ್ಲಾಂಟೇಶನ್ ಹಚ್ಚಿದ್ರು ನಾನು. ಈಗ ಇಟ್ಸ್ ಬಿಕಮ್ ಅ ಮೂವ್ಮೆಂಟ್. ಬಟ್ ಈಗೇನಾಗಿದೆ, ನಮಗೆ ಸಸಿಗಳ ಪ್ರಾಬ್ಲಮ್ ಆಗಿದೆ. ಮತ್ತೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಇವತ್ತು ಮತ್ತೆ KB ಜನರಲ್ ಏನು ಫಾರೆಸ್ಟ್ ಇತ್ತಲ್ಲ, ಇನ್ನೊಂದು 5 ವರ್ಷ ನಮಗೆ 10 ವರ್ಷ ಅದನ್ನ ಮತ್ತೆ ಆ ಸ್ಕೀಮನ್ನು ನಾವು ನರ್ಸರಿಯನ್ನು ಇದು ಮಾಡಲಿಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಇವತ್ತು ರಾಜಮಂಡ್ರಿಗಿಂತ ನಮ್ಗೆ ಚೆನ್ನಾಗಿ ಅಷ್ಟೇ ನೀರಿತ್ತು, ಎಲ್ಲರೂ ಕೂಡ ಇತ್ತು ಅಲ್ಲಿ ನಮಗೆ ಆಲ್ಮಟ್ಟಿ ಡ್ಯಾಮ್ನಲ್ಲಿ, ಮತ್ತೆ ಅದನ್ನು ಕೂಡ ಮಾಡಿದ್ದೀವಿ. ಅದಕ್ಕೆ ಈ ಪತ್ರಿಕಾಗೋಷ್ಠಿ ಮೂಲಕ ತಮಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ, ದಯವಿಟ್ಟು ಇದಕ್ಕೆ ನಾವು ಬರಬೇಕು, ಬಂದು ಈ ಒಂದು ಪ್ರಯತ್ನಕ್ಕೆ ಈಗಾಗಲೇ ಯಶಸ್ಸು ಸಿಕ್ಕಿದೆ. ಇನ್ನೂ ನನ್ನೊಬ್ಬರಿಂದೇನೂ ಕೂಡ ಆಗೋದಿಲ್ಲ, ಅದು ಎಲ್ಲರೂ ಕೂಡಿ ಮಾಡಿದ್ದಾರೆ ಪಕ್ಷಾತೀತವಾಗಿ. ರತ್ನಾಳು ಭಾಗವಹಿಸ್ತಾರೆ, ಅಪ್ಪು ಪಟ್ಟಣಶೆಟ್ಟಿ ಭಾಗವಹಿಸ್ತಾರೆ, ಶಿವಾನಂದ ಪಾಟೀಲ್ ಭಾಗವಹಿಸ್ತಾರೆ, ಎಲ್ಲರೂ ಕೂಡ ಇವತ್ತು ಯಾರೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ಇದು ಈ ಮೂಮೆಂಟ್ ಇವತ್ತು ಅಲ್ಲೇನೂ ಕೂಡ ಎಲ್ಲ ಜಾತಿ ಗೀತಿ ಯಾವುದೂ ಕೂಡ ಎಲ್ಲರೂ ಕೂಡ ಇವತ್ತು ಮಾಡುವಂಥದ್ದು ಕೂಡಿ ಮಾಡ್ತಾ ಇದ್ದಾರೆ.
ಈಗ ಮಾಡಿದ್ದು ಯಶಸ್ವಿಯಾಗಿದೆ. ಇದು ಇನ್ನೂ 10 ವರ್ಷ ಅದು ಮಾಡಿ 5 ಕೋಟಿ ನಮಗೆ ಇದಕ್ಕೆ ನಾವು ಮಾಡಬೇಕಾಗಿದೆ. 5 ಕೋಟಿ ಮಾಡಿದರೆ ನಮಗೆ ಬಹುಶಃ 0.5 to 0.6 ಸೆಲ್ಸಿಯಸ್ ಕಡಿಮೆ ಆಗಿದೆ ಟೆಂಪ್ರೇಚರ್. ಈಗ ಟೆಂಪ್ರೇಚರ್ ಕಡಿಮೆ ಆಗಿದೆ. ನಮಗೆ 2 ಡಿಗ್ರಿ ಕಡಿಮೆ ಆಗಬೇಕು. ಒಂದು 5 crores ಆದರೆ ನಮಗೆ 2 degrees ಕಡಿಮೆ ಆಗ್ತದೆ. ಮತ್ತು 5 crores ಆದರೆ ಒಂದು ಅಟ್ಲೀಸ್ಟ್ ಒಂದು 5%ಗೆ ರೀಚ್ ಆಗ್ತೀವಿ. 5%ಗೆ ಫಾರೆಸ್ಟ್ ಸ್ಟೋರೇಜ್. ಅದ ನಂತರ ಆಫ್ಟರ್ 10 years ಮುಂದೆ ಆಫ್ಟರ್ 2035 ಮತ್ತೆ ಯಂಗರ್ ಜನರೇಷನ್ ಅಂತ ತಿಳ್ಕೊಂಡು ಹೋಗ್ತಾರೆ. ಇಟ್ಸ್ ನಾಟ್ ಫಿಕ್ಸ್ಡ್. ಯಾರು ಬೇಕಾದ್ರೂ ಅದಕ್ಕೆ ಸದಸ್ಯ ಆಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಮುಂದಿನ ಪೀಳಿಗೆ ನಮ್ಮ ಒಂದು ಅವಧಿಯಲ್ಲಿ ಒಂದು 5 ಕೋಟಿ ಮಾಡಬೇಕು ಅಂತ ನನ್ನ ಒಂದು ಆಸೆ ಇದೆ. ಆ ಪ್ರಯತ್ನ ಮಾಡ್ತಾ ಇದ್ದೀವಿ. 1.5 ಕೋಟಿ ಮಾಡಿದ್ದೀವಿ. 5 ಕೋಟಿ ಮಾಡಿ ಮುಂದಿನ ಪೀಳಿಗೆ ಮತ್ತೆ ಮುಂದುವರ್ಸ್ಕೊಂಡು ಆ ಟ್ರಸ್ಟನ್ನು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಇವತ್ತು ಏನೋ 15-20% ರೀಚ್ ಆಗಿದೆ. ಆ ಸಮಯ 20-25 years ಹೋಗ್ತದೆ. ನಿರಂತರವಾಗಿ ನಡೀಬೇಕು. ಸೊ ಇಷ್ಟು ಎನಿಥಿಂಗ್ ಲೆಫ್ಟ್ ಇದರಲ್ಲಿ. ಆಮೇಲೆ ಇದು ಹೇಳಿ ನಿಮ್ಗೆ ವೃಕ್ಷೋತ್ತಮ ಬಗ್ಗೆ ಹೇಳಿ. ರೈನ್ಫಾಲ್ ಆಮೇಲೆ ರೈನ್ಫಾಲ್ ಮಳೆನೂ ಕೂಡ ಎಷ್ಟಿತ್ತು ಮೊದಲು? ಮಳೆನೂ ಕೂಡ ಮೊದಲು ಜಿಲ್ಲೆಯಲ್ಲಿ 550 ಮಿಲಿಮೀಟರ್ ಮಳೆ ಆಗ್ತಾ ಇತ್ತು ಮೊದಲು ಮಳೆ ಪ್ರಮಾಣ. ಈಗ ಅದು 600ರಿಂದ 650 ಮಿಲಿಮೀಟರ್ಗೆ ಹೆಚ್ಚಾಗಿದೆ. ಜೊತೆಗೆ ಮಳೆಗಾಲದ ಅವಧಿನೂ ಕೂಡ 23 ದಿನಗಳಿಂದ 34 ದಿನಗಳಿಗೆ ಹೆಚ್ಚಾಗಿದೆ. ಮತ್ತು 0.5 to 0.6 ಡಿಗ್ರಿ ದಿಸ್ ಇಸ್ ಈಗ ಪ್ರಾರಂಭಿಕ ಹಂತ ಇದೆ. ಜಾಸ್ತಿ ಗ್ರೋ ಮಚ್ ಬಿಗರ್ ಅನ್ನೋ ಮಾತನ್ನ ಹೇಳಿ. ಈಗ ಮ್ಯಾರಥಾನ್ ಬಗ್ಗೆ ತಾವು ಮಾಹಿತಿಯನ್ನು ಕೊಡ್ತೀನಿ. ಕೊಡಿ ಪ್ರೈಸ್ ಮನಿ ಏನಿದೆ ಅಂತ. ಈ ವೃಕ್ಷೋತ್ತಮ ಹೆರಿಟೇಜ್ ರನ್ 2025 ಇದು ಶುರುವಾಗಿದ್ದು 2015. ಈಗ 2025 ಬರುವ ಡಿಸೆಂಬರ್ 7ರಂದು ಜರುಗಿದೆ. ಅವ್ರಿಗೆ ಮತ್ತೆ ಸೆಟ್ ಮಾಡ್ಕೊಂಡು ಪ್ರೊಫೆಸರ್ಸ್ ಎಲ್ಲ. ಈ ವೃಕ್ಷೋತ್ತಮ ಹೆರಿಟೇಜ್ ರನ್ ಈ ಮುಖ್ಯ ಉದ್ದೇಶ ಅಂತಂದ್ರೆ ಸ್ವಚ್ಛ ಸುಂದರ ಹಸಿರು, ಈಗ ಕ್ಲೀನ್ ಗ್ರೀನ್ ಆ್ಯಂಡ್ ಬ್ಯೂಟಿಫಿಕೇಶನ್ ಆಫ್ ವಿಜಯಪುರ ಡಿಸ್ಟ್ರಿಕ್ಟ್, ಈ 3 ಉದ್ದೇಶಗಳನ್ನು ಮಾಡ್ತಾ ಇರೋದು. ಆಮೇಲೆ ಇದರ ಜೊತೆಗೇನೆ ಐತಿಹಾಸಿಕ ಸ್ಮಾರಕ ಸ್ಥಳಗಳನ್ನು ಅಥವಾ ಟೂರಿಸಂ ಇಲಾಖೆಗೆ ಒಂದು ಒತ್ತು ಕೊಡೋದಕ್ಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ. ಈ 21 ಕಿಲೋಮೀಟರ್ ಏನು ರನ್ ರೂಟ್ ಏನಿದೆ, ಇಟ್ ಈಸ್ ಫಾರ್ ಎಕ್ಸಾಂಪಲ್ ಗೋಲ್ ಗುಂಬಜ್ ಆಗಿರ್ಬೋದು, ಜಗನ್ಮೋಹನ್ ಆಗಿರ್ಬೋದು, ಅಥವಾ ನರಸಿಂಹದೇವರ ಗುಡಿ ಆಗಿರ್ಬೋದು, ಮುಂದಾದ ನಂತರ ಇಬ್ರಾಹಿಂ ರೋಸ್ ಆಗಿರ್ಬೋದು, ಸೈನಿಕ್ ಸ್ಕೂಲ್, ಅದು ಒಂದು ಹಳೆಯ ಇತಿಹಾಸ ಹೊಂದಿದಂಥ ಒಂದು ಸೈನಿಕ ಶಾಲೆ. ಅಲ್ಲಿಂದ ಬಂದು ನೆಕ್ಸ್ಟ್ ನಮ್ಮದು ಸಿದ್ದೇಶ್ವರ ಆಶ್ರಮ ಆಗಿದ್ದು, ಮತ್ತು ನಮ್ಮ BLD ಶಿಕ್ಷಣ ಸಂಸ್ಥೆ, ಅದು ಒಂದು 1910ರಲ್ಲಿ ಶುರುವಾಯಿತು. ಅದು ಒಂದು ಐತಿಹಾಸಿಕ ಸ್ಥಳ. ಪ್ಲಸ್ ಸಿದ್ದೇಶ್ವರ ಆಶ್ರಮ, ಜ್ಞಾನಯೋಗಿ ಸಿದ್ದೇಶ್ವರ ಆಶ್ರಮ ಮತ್ತು ಸಿದ್ದೇಶ್ವರ ಗುಡಿ ನಮ್ಮ ವಿಜಯಪುರ ಗ್ರಾಮ ದೇವರು. ಅದಾದ ನಂತರ ಇಬ್ರಾಹಿಂ ರೋಜಾ, ಇವೆಲ್ಲನೂ ಒಳಗೊಂಡು 21 ಕಿಲೋಮೀಟರ್ ಎಲ್ಲ ಪಾರ್ಟಿಸಿಪೆಂಟ್ ದೇ ವಿಲ್ ರನ್ ಅಲಾಂಗ್ ವಿತ್ ದಿಸ್. ಆಮೇಲೆ ಅವರಿಗೆ ಆಗಿ ಆ ಮೂವ್ಮೆಂಟಲ್ಲಿ ಓಡ್ತಾ ಇದ್ದಾಗ ವಿ ವಿಲ್ ಟ್ರೈ ಟು ಅಪಾಯಿಂಟ್ ಸಮ್ ಫೋಟೋಗ್ರಾಫರ್ಸ್, ಅಂದ್ರೆ ಅವ್ರ ಮೆಮರಿಯನ್ನೇ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಇದು ಒಂದು. ಆಮೇಲೆ 10 ಕಿಲೋಮೀಟರ್ನು ಎಲ್ಲ ಇದು ರನ್ನರ್ಸ್, ಪ್ರೊಫೆಷನಲ್ ರನ್ನರ್ಸ್, ಅಮೇಚರ್ ರನ್ನರ್ಸ್, ಆಮೇಲೆ ವೆಟರನ್ಸ್ ಅವರು ಬರ್ತಾರೆ. ಆಮೇಲೆ 5 ಕಿಲೋಮೀಟರ್ ಇದೆಲ್ಲ ಇದರಲ್ಲಿ ನಾಗರಿಕರು, ವಿಜಯಪುರದ ನಾಗರಿಕರು ಮತ್ತು ಶಾಲಾ ಕಾಲೇಜು ಮಕ್ಕಳು ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಅಥವಾ ಬಿಸ್ನೆಸ್ ಮನ್ ಆಗಲಿ ಅಥವಾ ಯಾವುದೇ ರೀತಿ ಎಲ್ಲರೂ ಪರಿಸರ ಪ್ರೇಮಿಗಳಾಗಲಿ ನಿಯರ್ ಬೈ ತಾಲೂಕಾ ಪ್ಲೇಸಿಂದಲೂ ಎಲ್ಲರೂ ಬರ್ತಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮತ್ತೆ ಇದಕ್ಕೆ ನಾವು ಹೋದ ವರ್ಷ ನಾವು 10 ಲಕ್ಷ ಬಹುಮಾನ ಪ್ರೈಸ್ ಪೂಲ್ ಪ್ರೈಸ್ ಮನಿ ಇದೆ ಸರ್. ಇಲ್ಲಿ ಸಾಹೇಬರು ರಿಕ್ವೆಸ್ಟ್ ಮಾಡಿ ಹೆಚ್ಚಿಗೆ ಮಾಡ್ತಾರೆ. ವಿ ಹ್ಯಾವ್ ಇನ್ಕ್ರೀಸ್ ಟು 12% ಫ್ರಮ್ ದಿ ಲಾಸ್ಟ್ ಪ್ರೈಸ್ ಮನಿ. ಆಮೇಲೆ ನೆಕ್ಸ್ಟ್ ಇವೆಂಟ್ ಹೈಲೈಟ್ಸ್, ಅದರಲ್ಲಿ ಕ್ಯಾಟಗರೀಸು ಇದೆ. ಅಂದ್ರೆ ಏಜ್ ಗ್ರೂಪ್ಗೆ ಬೇರೆ ಬೇರೆ ಕ್ಯಾಟಗರೀಸು, ಬೇರೆ ಬೇರೆ ಪ್ರಾಡಕ್ಟ್ ಟು ಹ್ಯಾವ್ ದಟ್ ಎಲ್ಲರೂ ಎಲ್ಲರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ವೆಟರನ್ಸ್ಗೆ ಬೇರೆ ಇದೆ, ಡಿಫ್ರೆಂಟ್ ಚಿಕ್ಕ ಮಕ್ಕಳಿಗೆ ಬೇರೆ ಇದೆ, 12ರಿಂದ 18 ವರ್ಷ, ಹೀಗೆ ವರ್ಷದ ಮತ್ತು ಪ್ರೊಫೆಷನಲ್ ಕೂಡ ಏನು 10 ಕಿಲೋಮೀಟರ್ಸ್ 21 ಕಿಲೋಮೀಟರ್ ಡಿಫ್ರೆಂಟ್ ಏಜ್ ಗ್ರೂಪ್ಗೆ ಕೂಡ ಮಾಡಿದೆ. ಆಮೇಲೆ ಇನ್ನೊಂದು ಈಗ ನೋಡಿದ್ರೆ ಈಗಿನ ಯಂಗರ್ ಜನರೇಷನ್ ಸ್ವಲ್ಪ ಯಾಕೋ ಮಾದಕ ವಸ್ತುಗಳನ್ನು ಸೇವಿಸುವ ಮುಖಾಂತರ ತಮ್ಮ ಆರೋಗ್ಯ ಬೆಳೆಸುತ್ತಾರೆ. ಇದು ಒಂದು ಫಿಟ್ನೆಸ್ ಮೂಲಕ ಒಂದು ಎಲ್ಲರಿಗೂ ಒಂದು ಸಂದೇಶ ಹೋಗ್ತದೆ, ಅಂದ್ರೆ ಎಷ್ಟು ಫಿಟ್ನೆಸ್ ಇರಬೇಕು. ಆಮೇಲೆ ಈಗ ಎಲ್ಲರೂ ಆದಷ್ಟು ಫಿಟ್ನೆಸ್ಗೆ ಸ್ವಲ್ಪ ಗಮನನೂ ಕೊಡ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ಭಾಗವಹಿಸುವಂತಂದ್ರೆ ವಿದ್ಯಾರ್ಥಿಗಳು, ಫಿಟ್ನೆಸ್ ಎಂಥೂಸಿಯಾಸ್ಟ್ಸ್, ಅಥ್ಲೆಟಿಕ್ಸ್
and environment activists, police department, Indian Army, defense ಅವರು ಸಾಕಷ್ಟು ಜನ ಬಂದಿದ್ದಾರೆ. ಪ್ಲಸ್ professional runners, participation from various districts, state and even various countries also have participated. Maharashtra is giving good contribution and even Tamil Nadu is giving contribution and even Andhra Pradesh people are coming. And ಇದರಲ್ಲಿ ನಾವು ಪ್ರತಿ ವರ್ಷ 3-4 ಜನಕ್ಕೆ ನಾವು ಫೆಸಿಲಿಟಿ ಅವರಿಗೆ ಸನ್ಮಾನ ಮಾಡ್ತೇವೆ. ಒಂದು ಸ್ಪೋರ್ಟ್ಸ್ ಇಂದ ಇರ್ಬೋದು, ಒಂದು ಎನ್ವಿರಾನ್ಮೆಂಟ್ ಇರ್ಬೋದು, ಒಂದು ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಯಾರು ಕಾಳಜಿ ವಹಿಸಿದ್ರೆ ಅಂಥವ್ರು ಒಂದು 3-4 ಜನನ ಐಡೆಂಟಿಫೈ ಮಾಡಿ ವಿ ಆರ್ ಟ್ರೈಂಗ್ ಟು ಫೆಲಿಸಿಟೇಟ್ ಆನ್ ದಿಸ್ ಅಕೇಷನ್. ಇದು ಒಂದು 2-3 ವರ್ಷದಿಂದ ನಾವು ಶುರು ಮಾಡಿದ್ದೇವೆ ಸರ್. ಆಮೇಲೆ ಇದರಲ್ಲಿ ಇನ್ನೊಂದು ಉದ್ದೇಶ ಅಂದ್ರೆ ಸರ್, ವ್ಯಾಪಕವಾಗಿ ಎಲ್ಲ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಈ ವೃಕ್ಷ ಅಭಿಯಾನದ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮ. ಆಮೇಲೆ ರಿಜಿಸ್ಟ್ರೇಷನ್ ಏನಿದೆಲ್ಲ ವಿ ಹ್ಯಾವ್ ಔಟ್ಸೋರ್ಸ್ಡ್ India.com ಅಂತ ಹೇಳಿ, runindia.com ಅಂತ ಹೇಳಿ ದೇ ಆರ್ ಪ್ರೊವೈಡಿಂಗ್ ರಿಜಿಸ್ಟ್ರೇಷನ್, ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. ಆಮೇಲೆ myracindia.com is the outsourced agency. So they are registering all the participants through online only. ಆಮೇಲೆ ಈಗ ಟೆಕ್ನಿಕಲಿ ವಿ ಹ್ಯಾವ್ ಯೂಸ್ಡ್ RFID technology mappings for checking the finishers and prize money. ಆಮೇಲೆ ಆಲ್ಸೋ ವಿ ಆರ್ ಟೇಕನ್ ಟು ಮಚ್ ಇನಿಷಿಯೇಟಿವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಏಜ್ ಕ್ಯಾಟಗರಿ, ಎಲ್ಲಿ ಏಜ್ದಲ್ಲಿ ತಪ್ಪಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಪ್ರೈಸ್ ಮನಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅದನ್ನು ನಾವು ಜಾಗೃತಿ ವಹಿಸ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಸಾಕಷ್ಟು ಜನ ನಮಗೆ ಸ್ಪಾನ್ಸರ್ಸ್ ಇದ್ದಾರೆ ಸರ್. ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್, ಐ ಥಿಂಕ್ ಐ ಶುಡ್ ಟೇಕ್ ನೇಮ್ ಆಫ್ ಮೈ ಓನ್ ಅಸೋಸಿಯೇಷನ್ ವೇರ್ ಐ ವರ್ಕ್. ನಿಮ್ಮ ಉಳಿಕಿದೆಲ್ಲ ಏನು ಮಾಡ್ತಾರೆ, ಏನು ಉಳಿದಿದ್ದಾರೆ ನಾವು ತಗೋತೇವೆ ಅಂತ ಹೇಳಿ ಅವರು ನಮ್ಗೆ ಹೇಳೋರು ನಮಗೊಂದು ಪ್ರಮಾಣ ಮಾಡಿದ್ದಾರೆ. ಪ್ಲಸ್ NTPC ನ್ಯಾಷನಲ್ ಥರ್ಮಲ್ ಪವರ್ ಪ್ಲಾಂಟ್, ಪ್ಲಸ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಪ್ಲಸ್ ಪ್ರೈವೇಟ್ ಆಗಿ ಬಿಜಾಪುರದಲ್ಲಿ ಸರ್ ಮನಸ್ಸು ಮಾಡಿದ್ರೆ ಎಲ್ಲರೂ ದೊಡ್ಡವರು ಕೊಡುವ ಅವಸರ ಅಂತಾರೆ. ಬಿಜಾಪುರದಲ್ಲಿ ನೀವು ನಮ್ದು ಇವೆಂಟ್ ನಾವು ಪಾರ್ಟಿಸಿಪೇಟ್, ನೀವು ಎಷ್ಟೇ ಅಮೌಂಟ್ ಕೊಟ್ಟರೆ ಹೆಂಗೆ ಬರ್ರಿ, ಯು ಕಮ್ ಅಂದ್ರೆ ದೊಡ್ಡವ್ರು ಕೊಟ್ಟರೆ ಒಂದು 2-3 ಜನ ಸ್ಪಾನ್ಸರ್ ಮಾಡಿ ಇವೆಂಟ್ ಆಗ್ಬೋದು. ಬಟ್ ನನ್ನತನ ಅನ್ನೋದು ಇರಂಗಿಲ್ಲ. ಆ ದೃಷ್ಟಿಯಿಂದ ಸರ್ ಮೊನ್ನೆ ನಾವು ಲಾಸ್ಟ್ ಟೈಮ್ JP ಸಭಾಂಗಣದಲ್ಲಿ ಒಂದು ಮೀಟಿಂಗ್ ಮಾಡೋದೇನಂದ್ರು, ವಿಜಯಪುರದಲ್ಲಿ ಇವ್ರು ಯಾರು ಕೈಫಲ್ಯ ಮಾರೋರು ಅಥವಾ ಹಣ್ಣು ಮಾರೋರು ಅಥವಾ ಈ ಕಾರ್ಪೊರೇಟ್ಸ್ ಅಥವಾ ಬಿಸ್ನೆಸ್ ಕಾಂಟ್ರಾಕ್ಟರ್ಸ್ ಎಲ್ಲರೂ ಮುಂದೆ ಬಂದು ನಮ್ಗೆ ಈ ಇವೆಂಟ್ಗೆ ದೇಣಿಗೆಯನ್ನು ಮಾಡ್ತಾ ಇದ್ದಾರೆ ಸರ್. ಅಂದರೆ ಉದ್ದೇಶ ಏನು, ನಾವು ಯಾರಿಗೋ ಒಬ್ಬರಿಗೆ ಕಾರ್ಪೊರೇಟ್ ಇಟ್ಕೊಂಡು ಮಾಡ್ಕೋದು ಇದು ಎಂಟೈರ್ ಥಿಂಗ್. ಆದರೆ ನಾವು ಆಲ್ಮೋಸ್ಟ್ ಬ್ರೇಕ್ ಇವನ್ ಜಾಗಕ್ಕೆ ಬಂದಿದ್ದೀವಿ. ಬ್ರೇಕ್ ಇವನ್ ಅಂತಂದರೆ ನಾನು ಎಷ್ಟು ಕಡಿಮೆ ಇರ್ತದೆ ನಮ್ಮ ಗೇಡ್ ಸಂಸ್ಥೆಯಿಂದ ಆಫ್ಟರ್ ಆಲ್ ಎಕ್ಸ್ಪೆನ್ಸಸ್ ಆದಮೇಲೆ ಏನೋ ಉಳಿದ 10 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು, 30 ಲಕ್ಷ ಇರ್ಬೋದು, ಇನ್ಸ್ಟಿಟ್ಯೂಟ್ ಕೊಡ್ತೇವೆ. ನಾನೇನು ಹೇಳುವಂಥದ್ದು ಎಲ್ಲರೂ ಸ್ಥಳೀಯವಾಗಿ, ಯಾಕಂದರೆ ನಮ್ಮ ಹೈಡ್ರೇಷನ್ ಪಾಯಿಂಟ್ಸಿಗೆ ಪಾಪ ಮತ್ತು ಬೇರೆ ಬೇರೆ ಇದಕ್ಕೆ ಅಲ್ಲೆಲ್ಲ ಈಗ ಉದಾಹರಣೆಗೆ ಕಾಯಿಪಲ್ಯ ಮಾರಾಟ ಮಾಡ್ಕೊಳ್ಳೋಂಥವ್ರು ಅವರೆಲ್ಲರೂ ಕೂಡ ಅವ್ರು ಪಾಪ ಆ ದಿವಸ ಹಣ್ಣು ಕೊಡ್ತಾರೆ. ಸೊ ಎವ್ರಿಬಡಿ ಕಾರ್ಪೊರೇಟರ್ಸು, ಹೀಗೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ದೇವಸ್ಥಾನ ಕಮಿಟಿಗಳು, ಗಜಾನನ ಮಂಡಳಿ ಕಿರುದವರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಅದನ್ನ ಡೊನೇಟ್ ಮಾಡಿ. ಯಾಕಂದ್ರೆ ಇದು ದಿಸ್ ಇಸ್ ಎಲ್ಲರೂ ಒಂದು ಪಾಲ್ಗೊಳ್ಳಿಕೆ ಬೇಕು. ಅದರಲ್ಲಿ ಒಂದು ಹಣ್ಣು ಕೊಟ್ಟವನು ಕೂಡ ಇಂಪಾರ್ಟೆಂಟ್. ಹೀಗೆ ಹಬ್ಬದ ವಾತಾವರಣ ತುಂಬಸಲ್ಲಿ ಸೃಷ್ಟಿ ಆಗುತ್ತೆ. ಆಮೇಲೆ ಅನೇಕ ಕಲ್ಚರಲ್ ತುಂಬಸ ಡೊಳ್ಳು ಗಿಳ್ಳು ಅದೆಲ್ಲರೂ ಕೂಡ ಪಾಪ ತಮ್ಮ ಇದರಿಂದ ಅವರೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇದು ಇಟ್ ಇಸ್ ಅನ್ ಇವೆಂಟ್ ಎಲ್ಲರೂ ಕೂಡಿ ಸಹಭಾಗಿತ್ವದಲ್ಲಿ ಆಗುವಂಥದ್ದು. ಆಮೇಲೆ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟು ಸೈನಿಕ್ ಸ್ಕೂಲ್, ವಿಜಯಪುರ ಹೆಮ್ಮೆ ಸೈನಿಕ್ ಸ್ಕೂಲ್ ನಮ್ಮ ವಿಜಯಪುರ, ಅಲ್ಲಿಂದ 350 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಸೈನಿಕ್ ಸ್ಕೂಲ್ ಇತಿಹಾಸ ತಮ್ಗೆ ಗೊತ್ತಿರಬೇಕು. ಇದು ವಿಜಯಪುರ ಸೈನಿಕ್ ಸ್ಕೂಲ್ ಇದು ಬಹಳ ಪ್ರತಿಷ್ಠಿತ ಸೈನಿಕ ಶಾಲೆ. ಇದು ಪುಣೆಯಲ್ಲಿರುವಂತಹ ಆರ್ಮಿ ಸ್ಕೂಲ್ ಏನಿದೆ, ಸೈನಿಕ್ ಸ್ಕೂಲ್ ಏನಿದೆಲ್ಲ, ಇಟ್ ಯೂಸ್ ಟು ಬಿ ನಂಬರ್ 1, ನಂಬರ್ 2, ಹೈಯೆಸ್ಟ್ ನಂಬರ್ ಆಫ್ ನೀವು ಏನು NDAs ಏನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಕ್ಯಾಡೆಟ್ಸ್ ತುಂಬ ಸೆಲೆಕ್ಟ್ ಆಗಿರುತ್ತದೆ ವಿಜಯಪುರ ಜಿಲ್ಲೆಯಾಗಿತ್ತು. ಸೊ ಆ ಸೈನಿಕ್ ಸ್ಕೂಲ್ ಸ್ಟೂಡೆಂಟ್ಸ್ ಆರ್ ವೆರಿ ವೆರಿ ಎಂಥೂಸಿಯಾಸ್ಟಿಕ್ ಮತ್ತು ಅವರಿಗೆಲ್ಲ ಫಿಟ್ನೆಸ್ ಇದಕ್ಕೆ ಅವರು ಬಹಳ ಪ್ರಮಾಣ 350 ಸ್ಟೂಡೆಂಟ್ಸ್. ಆಮೇಲೆ ಪ್ರಮುಖವಾಗಿ ಇನ್ನೊಂದು ಈ ಗೌರ್ಮೆಂಟ್ ಸ್ಕೂಲ್ಸ್ ಏನಿದಾವಲ್ಲ ಇದಕ್ಕೆ ನಾಮಿನಲ್ ಅಮೌಂಟ್ ಫೀ ಇರ್ತದೆ. ಯಾಕಂದ್ರೆ ಆ ಫೀ ತಗೊಂಡಿದ್ದು T-ಶರ್ಟ್ ಕೊಡ್ತಾರೆ, ಅವ್ರಿಗೆಲ್ಲರೂ ಕೂಡ ಫೆಸಿಲಿಟಿ ಕೊಡ್ತಾರೆ ಅವರೇನು ರಿಜಿಸ್ಟ್ರೇಷನ್ ಫೀಸ್ನಲ್ಲಿ. ಈ ಗೌರ್ಮೆಂಟ್ ಸ್ಕೂಲ್ಸಿಗೆ ನಾವೇನು ಮಾಡಿದ್ದೀರಿ ಒಂದು ದಿವಸ ನಾವು ಇಟ್ಸ್ ಪಾರ್ಟ್ ಆಫ್ ದಿಸ್ ಒನ್, ಆ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲರನ್ನೂ ಕೂಡ ನಾವು ಫ್ರೀ ಆಗಿ ಒಂದು ದಿವಸ ಅವ್ರಿಗೆ ರಿಜಿಸ್ಟ್ರೇಷನ್ ಮತ್ತು ಅವ್ರಿಗೆ T-ಶರ್ಟ್ ಒಂದು ದಿವಸ ನಾವು ಕೊಡ್ತೇವೆ. ಎಲ್ಲ ಒಂದು ಕಡೆ ಅಂದ್ರೆ ಒಂದು ಭಾಗವಹಿಕೆ ಇರಬೇಕು, ಕೇವಲ ಅಲೈಡ್ ಸ್ಕೂಲ್ ಅಷ್ಟೇ ಇರಬಾರ್ದು. ಸೈನ್ಸ್ ಗೌರ್ಮೆಂಟ್ ಶಾಲೆಗಳಿಂದ ಎಲ್ಲ ಮಕ್ಕಳು ಕೂಡ ಒಂದು ದಿವಸ 500 ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೀವಿ. ಹೌದು, ಆಮೇಲೆ ಇದರಲ್ಲಿ ಆಯ್ಕೆ ಮಾಡಿಕೊಡ್ತಾರೆ.
ಇದರಲ್ಲಿ ಇನ್ನೊಂದು ಮಹತ್ತರವಾದ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ಅಥವಾ ಬಿಸ್ನೆಸ್ ಮ್ಯಾನ್ ಅಲ್ಲಿ ಅವರು ದೇಣಿಗೆ ಕೊಡ್ತಾರೆ. ಪ್ಲಸ್ ಇದ್ರ ಜೊತೆ ಶುಗರ್ ಫ್ಯಾಕ್ಟರೀಸ್ ಏನು ವಿಜಯಪುರ ಜಿಲ್ಲೆಯಲ್ಲಿರಲ್ಲ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಥಿಂಗ್ಸ್ ದೇ ಆರ್ ಸಪೋರ್ಟಿಂಗ್ ಅಸ್ ಲೈಕ್ ಎನಿಥಿಂಗ್. ಆಮೇಲೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಆಮೇಲೆ ಬೇಸಿಕ್ ಯಾವುದು ಹೆಸರು ತೊಗೊಳಿಗೆ ತಪ್ಪಾಗ್ತದೆ ಎಲ್ಲರ ಹೆಸರು ತೊಗೊಳ್ತಾ ಇದ್ದೀನಿ. ಈ ಸಲನೂ ಒಂದಿಷ್ಟು ಕಾರ್ಪೊರೇಟ್ಸ್ ಮುಂದೆ ಬಂದಿದ್ದಾರೆ ಸರ್. ದೇ ಆರ್ ಟ್ರೈಂಗ್ ಟು ಟೇಕ್ ದಿ ಸ್ಪಾನ್ಸರ್ಶಿಪ್ ಫಾರ್ ಮೆಡಲ್ಸು, ಆಮೇಲೆ ಪ್ರೈಸ್ ಮನಿ ಆಗಿರ್ಬೋದು, ಅಥವಾ ಟೀ ಶರ್ಟ್ ಸ್ಪಾನ್ಸರ್ ಆಗಿರ್ಬೋದು, ಅಥವಾ ಹೈಡ್ರೇಷನ್ ಸ್ಪಾನ್ಸರ್ ಆಗಿರ್ಬೋದು. ಒಂದಿಷ್ಟು ಜನ ಲೋಕಲ್ದಲ್ಲಿ ಸಾಕಷ್ಟು ಜನ ಇವರ ನಮ್ಮ ಪೆಟ್ರೋಲಿಯಂ ಅಸೋಸಿಯೇಷನ್ ವಿಜಯಪುರ, ಆಟೋಮೊಬೈಲ್ ಅಸೋಸಿಯೇಷನ್ ವಿಜಯಪುರ, APMC, ಮರ್ಚೆಂಟ್ ಅಸೋಸಿಯೇಷನ್, ಕಿರಾಣಾ ಬಜಾರ್ ಇವರಂತ ಹೇಳ್ತಾ ಸಾಕಷ್ಟು ಜನ ಸಾಹೇಬ್ರದ್ದು ಏನು ಲೀಡರ್ಶಿಪ್ ತೊಗೊಂಡಾಗ ಬಾಗವಾನ್ ಮಾರ್ಕೆಟ್. ಓಕೆ ಥ್ಯಾಂಕ್ಸ್. ಸ್ಪೋರ್ಟ್ಸ್ ಆಮೇಲೆ ಎನ್ವಿರಾನ್ಮೆಂಟ್ ಆಮೇಲೆ ಇದು ಸ್ಮಾರಕಗಳ ರಕ್ಷಣೆ ಮಾಡೋರಿಗೆ ಇದು ಮಾಡ್ತೀವಿ, ಸನ್ಮಾನ ಮಾಡ್ತೀವಿ. ಇನ್ನ ಮಾಡಿದ್ರು ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ ವರ್ಷ ಎವ್ರಿ ಇಯರ್ ಮೋರ್ ದನ್ 10,000 ಪೀಪಲ್, 12,000 ಈ ಸಲ 15,000 ಎಕ್ಸ್ಪೆಕ್ಟ್. 15 ಆಮೇಲೆ ಭಾರಿ ಪ್ರೊಫೆಷನಲ್ ಆಗಿ ಆಗ್ತದೆ. ನೀವು ಬಿಲ್ ಮಾಡ್ಲಿಕ್ಕಿಲ್ಲ, ಅಲ್ಲಿ ಪಾರ್ಟಿಸಿಪೆಂಟ್ಸ್ ದೊಡ್ಡ ದೊಡ್ಡ ಇದಕ್ಕೆ ಬಂದಿರ್ತಾರೆ. ಪುಣೆ, ಮುಂಬೈ, ಡೆಲ್ಲಿ ಎಲ್ಲ, ಬ್ಯಾಂಗ್ಳೂರ್ ದೊಡ್ಡ ಇದಕ್ಕೆ ಬರ್ತಾರೆ. ಬಟ್ ಲಾಸ್ಟ್ ಟೈಮ್ ದೇ ಸೆಡ್ ಒಂದು ಯಾವುದೋ ಇದಕ್ಕಿಂತ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಇನ್ನೊಂದು ಆದಷ್ಟು ನಾವು ಪ್ಲಾಸ್ಟಿಕ್ ಮುಕ್ತ ವೃಕ್ಷಪಾನ ಮಾಡುವಂತ ಒಂದು ವಿಚಾರ ಮಾಡ್ತೀವಿ. ಯಾವುದು ಟಾಟಾ ಮುಂಬೈ ಭಾರತ ಕಂಪೇರ್ ಮಾಡಿ, ಅಂದ್ರೆ ಪ್ರೊಫೆಷನಲ್ ಆಗಿ ಎಲ್ಲ ಡಿಜಿಟಲೈಸೇಷನ್ ಇದು ಎಲ್ಲ ಟೈಮ್ ಇದು